ಬಜಾಜ್ ಅವೆಂಜರ್ ಸ್ಟ್ರೀಟ್ ಎಳ್ಕೊಂಡು ಹೋಗ್ತೀವಿ ಅಂತ. ಆದರೆ ಅವಮಾನ ಮಾಡಿ ನೀನು ಎಳ್ಕೊಂಡು ಹೋಗ್ತೀವಿ ಅಂತ. ಅವಮಾನ ಮಾಡಿ ಆದರೂ ಸರಿ ನೀನಿಂದ ಎಳ್ಕೊಂಡು ಹೋಗ್ತೀವಿ ವಾಪಸ್ಸು ಅಂತ. ಎಲ್ಲಿಗಾದರೂ ಆಗ್ಬೋದು, ಎಲ್ಲ ಕಡೆಗೆ ಕಡ್ಕೊಳ ಮತ್ತು ಸ್ನಾನ ಮಾಡೋ ಕಡೆ, ನಂಜನಗೂಡು ಬ್ರಿಡ್ಜು, ನಂಜನಗೂಡು ದೇವಸ್ಥಾನ, ಹೇಗೆ ನೆಕ್ಸ್ಟ್ ಬನ್ನೂರು ಆ ಥರ. ಲೋಕದಲ್ಲ ಕಾಲು ಹೌದು, ಅದು ಸುತ್ತಬಳ್ಳಾಳ ಅಂಗಡಿಲಿ ನಿಂತ್ಕೋತದಲ್ಲ ಆ ಬೋಟೆ ಇದ್ದಾವೆ. ಗಾಡಿ ತೆಗಿಯೋ ರೇಪದಲ್ಲಿ ಗಾಡಿ ಓಡಿಸ್ತಾರೆ, ಧೂಳೆಲ್ಲ ಡಸ್ಟೆಲ್ಲ ತೆಗಿತಾರೆ. ಆ್ಯಕ್ಚುಲಿ 4465 ಗಾಡಿ ಅದು. ಪೂರ್ತಿ ನಂಬರ್ ಕಾಣಲ್ಲ, ನಂಬರ್ ಕಾಣುತ್ತೆ ಹೇಳ್ತೀವಿ. KA 42R 4465. KA 42R 4465. ಆದರೆ ಗಾಡಿ ಡಸ್ಟ್ ತೆಗೆಯೋದ್ರಲ್ಲಿ ಗಾಡಿ ಕ್ಲೀನ್ ಮಾಡಿ ಬಟ್ಟೆ ತೊಗೊಂಡು ಗಾಡಿಯೆಲ್ಲ ಹೋಗಿರ್ತಾರೆ. ಅದು ಅಲ್ಲಿ ಕೂತ್ಕೊಂಡಿದ್ದೆ ಮೂಲೆಯಲ್ಲಿ, ಸೊ ನನಗೆ ಆಗಬೇಕು. ಪ್ರಕಾಶ್ ರಾಮನ ಬಾಲಾಗಿ ಬೇಚೋಳು ಬೀಗ ಹಾಕೋತಾಳ ಅಂತ ಅಲ್ಲಿ ಕಲ್ತಿದ್ದಲ್ಲ ಆ ಜಾಗದಲ್ಲೆಲ್ಲ ಕುತ್ಕೊಬಿಟ್ಟಾರೆ, ಕತೆ ಹೊಡಿತಾರೆ. ಸಮರ್ಥ, ಸಿದ್ದು ಎಲ್ಲ ಇಲ್ಲೇ ಇದ್ದಾರೆ, ಇನ್ನು ಬೀಗ ಹಾಕೋತಾರೆ ಅಂತೇಳು. ಸೊ ಇದು ಅಶ್ವಮೇಧ ಯಾಗ ಮಾಡ್ತಾವ್ರು ಅವರು. ಇವತ್ತು ಸ್ಟೋರಿ ಏನಕ್ಕೆ ಹೊಗೆ ಹಾಕಿರೋದು ಅಂದರೆ, ಆ ಕಡೆಗೆ ಪಾರ್ಕ್ ಕಡೆಗೆ ಬೆಂಕಿ ಹೊಗೆ ಹೋಗಲಿ ಅಂತ. ಬೆಂಕಿ ಹಾಕಿರೋದು ಏನಕ್ಕೆ ಅಂದರೆ ಪಾರ್ಕ್ ಕಡೆಗೆ ಹೊಗೆ ಹೋಗಲಿ ಅಂತ. ಇವತ್ತು ಅದೇ 2 ಇನ್ಸಿಡೆಂಟ್ ಆಯಿತು. ದುರ್ಗಾ ಪರಮೇಶ್ವರಿ ದೇವಸ್ಥಾನದ ರಿಲೇಟೆಡ್ 2 ನಡೀತು. 2ರಲ್ಲಿ ಒಂದು ಪ್ರಕಾಶ್ ಇಲ್ಲಿಂದ ನಡ್ಕೊಂಡು ಹೋಗೋ ಹಾಗೆ ಮಾಡಿ ದುಡ್ಡು ಕೊಡದೆ ವಾಪಸ್ ಕಳಿಸಿದ್ರು. ಓಕೆನಾ. ಒಂದು ಇಲ್ಲಿ ಯಾರು ತಿದ್ದು ಬಿಸಾಡಿರೋದು, ಅರ್ಧ ತಿದ್ದು ಬಿಸಾಕಿರೋದು ಎತ್ಕೊಂಡು ತಿನ್ನು ಅಂತ ಒಂದು ಆ ಥರ ಮಾಡಿದ್ರು. ಇನ್ನೊಂದು ಮಹಾಲಕ್ಷ್ಮಿ ಸ್ವೀಟ್ಸು ಕೆಲಸ ಕೊಡ್ತೀನಿ ಅಂತ ಕರೆದ್ಬಿಟ್ಟು ಕೆಲಸ ಖಾಲಿದೆ ಅಂತ ಬೋರ್ಡ್ ಹಾಕಿದ್ದು. ಬಯೋಡೇಟಾ ಕಳಿಸಿದ್ಮೇಲೆ ಬುಕ್ ಪಬ್ಲಿಷರ್ ಬಗ್ಗೆ ಮಾತಾಡ್ತಾನೆ ಅವ್ನು, ಯಾವನ ಫೋನ್ ಮಾಡಿದವನು. ಇಲ್ಲ ಬುಕ್ ಪಬ್ಲಿಷರ್ಸ್ ನನಗೆ ಯಾರು ಬೇಡ ಅಂತ ಹೇಳಿದೆ. ಅದಕ್ಕೆ ಕೈಯಪ್ಪಯ್ಯ ಅಂದ್ಕೊಂಡು ಏನದು ಇಲ್ದಿರೋದೆಲ್ಲ ಆಡ್ಕೊಂಡು ಫೋನ್ ಇದು ಮಾಡ್ದೆ. ಏನೋ ಡಿಸೈನರ್ ಫ್ರೀಲ್ಯಾನ್ಸರ್ಸ್ ಡಿಸೈನಿಂಗ್ ಕೆಲಸಗಳಿದ್ದರೆ ಯಾವುದಾದ್ರೂ ಹೇಳ್ತೀವಿ, ಫುಲ್ ಟೈಮ್ ಕೆಲಸ ಯಾವುದು ಖಾಲಿ ಇಲ್ಲ ಅಂತ. ಸರಿ ಹೋಗಲಿ ಬಿಡಪ್ಪ ಬರ್ಸೋದಾದ. ಅದು ಆ್ಯಕ್ಚುಲಿ ಅವನು ಹೇಳಿದ್ದು ಪರಮೇಶ್ವರ ಇದು ಶಿವ ಎತ್ತದ ಹೆಸರು ಹೇಳ್ದಾಗಣಪ್ಪ, ಇಲ್ಲೆಲ್ಲ ಬರೆದಿದ್ದೀನಿ. ಪರಶಿವಪ್ಪ ಅಂತ, ಪರಶಿವ ಅಪ್ಪ. ಅದೇ ಇವನು ದುರ್ಗಾ ಪರಮೇಶ್ವರ ರಿಲೇಟೆಡ್ ನೆಟ್ವರ್ಕಿಂಗ್ ಮಾಡೋಕ್ಕೆ ಟ್ರೈ ಮಾಡಿದ್ರು. ಅವನು ಎಂತೆಂಥ ಜನಗಳವ್ರ ವೇಸ್ಟ್ ಮಾಡಿ ನಾನು ಅವ್ರಿಗೆ ಏನಾದ್ರು ಟೆಂಡರ್ ಕೊಟ್ಬಿಟ್ಟಿದ್ದಿದ್ರೆ, ಎಲ್ಲಿ ನೀನು ಜೂನಿಯರ್ಸ್ ಪಬ್ಲಿಷ್ ಮಾಡೋಕ್ಕೆ ಬುಕ್ ಪಬ್ಲಿಷರ್ಸ್ಗೆ ಟೆಂಡರ್ ಕೊಟ್ಬಿಟ್ಟಿದ್ದಿದ್ರೆ ತಲೆಬಲೆ ಎತ್ತಿಟ್ಕೊಬಿಡೋರು. ಈಗ ಕೊಡಲಿಲ್ವಲ್ಲ, ಸೊ ವೇಸ್ಟ್ ಮಾಡಿದ್ದೀನಿ ಹೋಗಂತ. ಸಮಾಜ ಹೀಗೆ ಇರೋದು. TV ಚಾನಲ್ಗಳು ಅದಕ್ಕೆ ಕೆಲಸ ಕೊಡೋದಿರೋದು ಇದೆ ಕಾರಣಕ್ಕೆ. ಯಾಕಂದ್ರೆ ತಿಗ ಹುರ್ಕೊಳ್ಳೋದು ಜನಗಳು ಇದೆ ಕಾರಣಕ್ಕೆ, ಲಾಭ ಇಲ್ಲ.
ಏನೋ ಬಿಳ್ಸೋಕ್ಕೆ ವೇಲಿಕೆ ಕಲ್ಲು ಇದು ಹೊಡಿತಾ ಇರೋದು. ಅಲ್ಲಿ ಯಾವುದೋ ಹಣ್ಣಿದೆ, ಆ ಹಣ್ಣು ಬೀಳ್ಸೋಕ್ಕೋಸ್ಕರ ಕಲ್ಲು ಹೊಡಿತಾ ಇರೋದು ಅವರು. ಪ್ರಕಾಶ್ ಬಲಗೋಚಿ ಥ್ಯಾಂಕ್ ಯು ಅಂತ. ಓಹೋ, ಅದು ಏನಂದರೆ ಪ್ರಕಾಶ್ ಬಾಲಗೋಚಿ ಮತ್ತು ಇದು ಹೆಸರು ಹೇಳೋದು ಯಾರೋ ಆಳ್ವಿದಾಗಲೇ ಬಿಡಪ್ಪ, ಶ್ರುತಾ ಬಳ್ಳಾಳಲ್ಲಿ ಮತ್ತು ಮಗಳಿರಬೇಕು. ಜಾಬ್ ಮಾಡಿದ್ಮೇಲೆ ಅದು ಅವ್ರ ಕಡೆಗೆ ಹೋಗ್ತಾಯಿದ್ದೆ, ಪ್ರಕಾಶ್ ಕಡೆಗೆ ಹೋಗ್ತಾಯಿದ್ದೀನಿ ಅಂತೇನೋ. ಮತ್ತು ಪ್ರಕಾಶ್ ನೆಟ್ವರ್ಕಿಗೆ ಸೇರ್ಕೋತಾ ಇದ್ದೀನಿ ನಾನು, ಟೀಮಿಗೆ ಸೇರ್ಕೋತಾ ಇದ್ದೀನಿ ಅಂತೇಳಿ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಥ್ಯಾಂಕ್ ಯು ಆ ಕಡೆಗೆ ಹೋಗು ಅಂತ. ಅದು ಯಾಕೆ ಥ್ಯಾಂಕ್ ಯು ಅಂತ ತೋರಿಸ್ತಿರುತ್ತೆ ನನಗೂ ಗೊತ್ತಿಲ್ಲ. ಅಯ್ಯೋ ಶಿವನೇ ಇಲ್ಲ ಬಾರಪ್ಪ, ಅವರವರು ಇಷ್ಟ, ಎಂಥ ಬಟ್ಟೆ ಏನಾದರೂ ಹಾಕ್ಬೋದಾಗಲಿ. ಅವರು 6 ಗೇಟಲ್ಲಿ ಗುರು ಮೇಲ್ಗಡೆಗೆ ಎದ್ದೆಸಿತಾ ಇದ್ದಾರಲ್ಲ, ಎಲ್ಲದು ಎಲ್ಲಿ ಹೇಳೋದು ಅದು ದೊಣ್ಣೆ ಎಸ್ಬಿಟ್ಟು ಇದು ಪಡ್ಕೊಳ್ತಿದ್ರಲ್ಲ. ತರಕ್ಕೆ ಯಾವುದು ಹಣ್ಣು ಬೀಳ್ಸೋ ಪ್ರಯತ್ನ ಪಡ್ತಿರಲ್ಲ, ಅದು ಹಣ್ಣು ಬೀಳ್ಸೋ ಪ್ರಯತ್ನ ಅಲ್ಲ, ಅದು ಹಣ್ಣು ಬೀಳ್ಸೋ ಪ್ರಯತ್ನ ಕೂಡ ಹೌದು. ಅಲ್ಲಿ ಶ್ರುತಾ ಬಳ್ಳಾಳು ಮತ್ತು ಮಗಳು ಮತ್ತು ದೀಪ ಮತ್ತು ಡಾಟರ್ ಬಾಲಗೋಚಿಗಳು ಹೋಗ್ತಿದ್ರು. ಒಂದು ಇನ್ನೊಂದೇನೆಂದರೆ ಧೂಳುದಿರುತ್ತೆ ಅಲ್ಲಿಂದ. ಈಗ ಫಾರ್ ಎಕ್ಸಾಂಪಲ್ ಇಲ್ಲೈತಲ್ವ, ಇದು ಹಿಡ್ಕೊಂಡು ಅಳ್ಳಾಡ್ಸೋರು ಏನಾಗುತ್ತೆ, ಧೂಳು ಕೆಳಗೆ ಬೀಳ್ತದೆ. ಯಾಕಂದರೆ ಈ ರೋಡಲ್ಲಿ ಓಡಾಡಿರ್ತಾರಲ್ಲ, ವೆಹಿಕಲ್ಸ್ ಧೂಳೆಲ್ಲ, ರೋಡ್ ಧೂಳು, ವೆಹಿಕಲ್ ಓಡಾಡ್ಬೇಕಾದ್ರೆ ರೋಡ್ ಧೂಳೆಲ್ಲ ಲೋ ಕೂತ್ಕೊಂಡಿರುತ್ತೆ. ಸೊ ಅದನ್ನು ಅಳ್ಳಾಡಿಸಿದಾಗ ಮೇಲಿಂದ ಧೂಳು ಬೀಳುತ್ತೆ. ಸೊ ಮೇಲಿಂದ ಧೂಳು ಬೀಳೋದಾಗುತ್ತೆ, ಕರೆಕ್ಟಾಗಿ ಕೂದಲು ಮೇಲೆ ಬೀಳ್ತಿದೆ. ಸೊ ಅದು ಅವರ ಸ್ಟ್ರಾಟಜಿ, ಮೇಲಿಂದ ಧೂಳು ಬೀಳಿಸೋದಕ್ಕೆ ಆ ಥರ ಹೊಡಿತಾ ಇದ್ದೀವಿ ಸ್ಥಳ ಮಕ್ಕಳು. ಫಸ್ಟ್ ಫ್ಲ್ಯಾಶೇ ಆಗಲಿಲ್ಲ ಅದರಿಗೆ. ಲೂಸ್ ಆಟೋ ಬೆಲೆ ಲೂಸ್ ಅಂತಾಯಿತು. ರಾಘವೇಂದ್ರ ನಗರ ಬೇಕಂತೆ ಅವನಿಗೆ. ಆ್ಯಕ್ಚುಲಿ ಅವ್ರಿಗೆ ಗೊತ್ತಿಲ್ಲ ರಾಘವೇಂದ್ರ ನಗರ ಎಲ್ಲಿ ಅಂತ, ಅದಕ್ಕೆ ಕೇಳ್ತಾ ಇರೋದು ಆ ಹೊಟ್ಟೆಗ. 27 ಗಾಡಿ, KA 27 ಬಂದಿರೋ ಗಾಡಿ ಅದು. ಅವ್ರಿಗೆ ಗೊತ್ತು ಎಲ್ಲಿಗೆ ಹೋಗ್ಬೇಕು ಅಂತ, ಅದ್ರ ಸುತ್ತ ಕೇಳ್ತಾ ಇರೋದು. ಅಂದರೆ ನಿನಗೆ ಗೊತ್ತಿಲ್ಲ ಅಂತ, ಅಂದರೆ ನನಗೆ ಗೊತ್ತಿಲ್ಲದೆ ಇರೋ ಅಂಥ ಪ್ರಶ್ನೆಗಳನ್ನ ಕೇಳ್ತೀವಿ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾರೆ. ಖಾಲಿ ರೋಡುಗರು ಕೆಳಗುಡಿಸ್ತಾ ಇದ್ದ. ಶಿವಮೊಗ್ಗ ಬಾಲಗೋಚಿ ಸಿಟಿ ಕಾರ್ಪೊರೇಷನ್ ಅವರು ವೆರಿ ಕ್ಲೋಸಪ್ಪಲ್ಲಿ ಹೋದರು. ಅವ್ರ ಮುಖ ಕವರ್ ಮಾಡೋಕೈತೆ, ವೆರಿ ಕ್ಲೋಸಪ್ ಅಂದರೆ ಟಚ್ ಮಾಡ್ಕೊಡೋರು ಆಲ್ಮೋಸ್ಟ್. ರಾಜೇಶ್ ಅಂದರೆ ಸಿಗ್ತಾರೆ, ಟೀ ಸಿಗುತ್ತೆ ಹೋಗಿ ಇಸ್ಕೊಬಿಡಿ ಅಂತ. ಫುಟ್ಪಾತ್ ಬ್ಲಾಕ್ ಮಾಡ್ಕೊಳ್ಳೋದು, ಬಿಳುಕ್ತಾ ಇರ್ತಾರದು ಇದ್ಕೊಂಡು ಕರೆಕ್ಟಾಗಿ ಸ್ಪಾಟಲ್ಲಿ. ಅಲ್ಲಿ ಆ ಕಡೆ ಬೈಕ್ ಇದೆ, ಈ ಕಡೆ ಇವನು ನಿಂತ್ಕೊಂಡು ಸಾಯ್ತಾ ಹೋದ. ಪ್ರಕಾಶ್ ಬಾಲಗೋಚಿ ಹೆಂಗೆ ಬರ್ತಾವೆ ತಗೊಂಡು ಹೊಡ್ಕೊಬರೋದು. ಇದು ಆರ್ಗನೈಸ್, ಇದು ಎಲೆಕ್ಟ್ರಿಕ್ ಸ್ಕೂಟರ್ ಬಂದ ಆರ್ಗನೈಸ್ಡ್. ಜೊತೆಯಲ್ಲಿ
10EH8250 ಅದು ರಾಜೇಶ್ ಬಾಲಂಗುಚ್ಚಿ ಅದು. ಎಲ್ಲಿಂದ ಸ್ಟಾರ್ಟ್ ಆಗಿದೆ ಗೊತ್ತಾ, ಜೊತೆಯಲ್ಲಿ ಅಲ್ಲಿ ಕರೆಕ್ಟಾಗಿ ಎಕ್ಸಾಕ್ಟಾಗಿ ಇದು ಬ್ಯಾರಿಕೇಡ್ ಇದೆಯಲ್ಲ ಅಲ್ಲಿಂದ ಒಂದೇ ಸಲ ಜೊತೆಯಲ್ಲೇ ಹೊರದು. ಕುಬುದಳ ಕಬ್ಬದ ಬಾಲಗುಚ್ಚಿ ಇದು. ಕೃಷ್ಣರಾಜ 1115 KU 08B 8442 ಚಿಕ್ಕಮ್ಮ ಅಂತ ಬರ್ತಿದ್ದೆ ಮುಂದೆ. ಚಿಕ್ಕಮ್ಮ ದೇವಿ ಕೃಪೆ ಅಂದ್ಕೊಂಡು ಯಾವುದೋ ಆಟೋಗಳು ಬೆಳಗ್ಗೆಯಿಂದ ಚಿಕ್ಕಿ ಅಂತ ಸಿಕ್ಕಾಪಟ್ಟೆ ಬರ್ತಾಯಿದೆ. ಚಿಕ್ಕಮ್ಮ ಹೆಸರಲ್ಲಿ ವೆಹಿಕಲ್ಗಳು ಓಕೆನಾ. ಯೂರಿನ್ ಫಾರ್ಮಲ್ ಇಂಪ್ಲಿಮೆಂಟೇಷನ್ಗೆ ಒಂದು. ಇನ್ನೊಂದೇನೆಂದರೆ ಇದು ಹೊಸದೇನಲ್ಲ, ಈ ತಿಂಗಳು ಜಾಸ್ತಿ ಇದೆ ಶೆಡ್ಡುಗಪ್ ಚಪ್ಪಲು. ಈ ತಿಂಗಳು ಜಾಸ್ತಿ ಇದೆ. ಫೆಬ್ರವರಿ ಫಸ್ಟ್ ಸ್ಟಾರ್ಟ್ ಆಯ್ತಲ್ಲ, 2026 ಫೆಬ್ರವರಿ ಫಸ್ಟ್ ಸ್ಟಾರ್ಟ್ ಆಯ್ತಲ್ಲ. ಇದು ಫಸ್ಟಲ್ಲಿ ಪ್ರಪ್ರಥಮದಲ್ಲಿ ಕಿವಿಗೆ ವಾಯ್ಸ್ ಬಿದ್ದಿದ್ದು ಯಾರ್ದು ಗೊತ್ತಾ, ಅಲ್ಲಿ ಇದರಲ್ಲಿ ಬರ್ತಾಳಲ್ಲ, ಅಲ್ಲಿ ಪಾರ್ಕಲ್ಲಿ ಮ್ಯಾಕ್ಸ್ ಬಜಾಳ ಪರವಾಗಿ ವಾಕಿಂಗ್ ಮಾಡೋಕ್ಕೆ ಬರ್ತಾಳಲ್ಲ, ಫಸ್ಟ್ ಬರ್ತಾಳಲ್ಲ, ಅಲ್ಲಿ ಎದುರಿಗೆ ಬ್ಲ್ಯಾಕ್ ಕಲರ್ ಚೂಡಿದಾರ ಹಾಕೋ ಬರ್ತಿರೋಳು ಕೂಡ ಮ್ಯಾಕ್ಸ್ ಬಜಾಳ ಬಾಲಗುಚ್ಚಿದೆ. ಅವಳು ಬರ್ತಾಳಲ್ಲ, ಅದು ಇವನು ಡ್ಯಾಡಿ ಕಮ್ಯುನಿಟಿ ಚರಣದ ಬಾಲಗುಚ್ಚಿ. ಇದು ಮ್ಯಾಕ್ಸ್ ಬಜಾಳ ಬಾಲಗುಚ್ಚಿ ಲೋಡ ಹೋಗ್ತಿರೋಳು. ಇದು ಅದು ಫಸ್ಟ್ ಕಿವಿಗೆ ಬಿದ್ದಿದ್ದು ವಾಯ್ಸು ಆಯ ಮುಂದೆ. ಫಸ್ಟ್ ಎದ್ದೇಳೋಕ್ಕಿಂತ ಮುಂಚೆನೇ ಜೋರಾಗಿ ಯಾರ ಜೊತೆ ಅರ್ಚಾಡ್ತಾ ಇದ್ದೆ. ಅದಕ್ಕಿಂತ ಮುಂಚೆ 12 ಗಂಟೆ ರಾತ್ರಿಗೆಲ್ಲ ಎದ್ದು ಓಡಾಡ್ತಾ ಇದ್ದೆ ನಾನು. ಟಾಯ್ಲೆಟ್ಗೆ ಹೋಗೋಕ್ಕೆಲ್ಲ ಎದ್ದಿದ್ದೆ. ಸೆಕೆಂಡ್ ಒಟ್ಟಲ್ಲಿ ಅವ್ರ ಲೆಕ್ಕಾಚಾರ ಪ್ರಕಾರ 10J3628 ಇದೆ. ಅವ್ರ ಲೆಕ್ಕದ ಪ್ರಕಾರ ಮ್ಯಾಕ್ಸ್ ಬಜಾಳ ವಾಯ್ಸ್ ಇದು AB 8654 K505 ಅದು. ಆರ್ಗನೈಸ್ ಇದೆಲ್ಲ ಅದು ಹೇಳುತ್ತೆ ಅಂತ ಇದ್ದಲ್ಲ. ಆಯಾ ಬಿದ್ದು ಫಸ್ಟ್ ವಾಯ್ಸ್ ಬಿದ್ದಿದ್ದು ಅವ್ರ ಪ್ರಕಾರ ಅಫಿಷಿಯಲಿ. ಸೊ ಬರೀ 1ನೇ ತಾರೀಕು ಅಷ್ಟೇ ಅಲ್ಲ, 2ನೇ ತಾರೀಕು 3ನೇ ತಾರೀಕು 3 ದಿವಸ ಕರೆಕ್ಟಾಗಿ ಬೆಳಗ್ಗೆ ಹೊತ್ತು ನಾನು ಎದ್ದೇಳೋಕ್ಕಿಂತ ಮುಂಚೆ ಅರ್ಚಾಡ್ತಾ ಇಲ್ಲು. ಯಾರ ಜೊತೆ ಜೋರ ಮಾತಾಡ್ತಾ ಇಲ್ಲು. ಆಯಬೋದು ವಾಯ್ಸ್ ಕಿವಿ ಕೇಳಿಸ್ಬೇಕು ಆರೋಗ್ಯದ. ಅದು ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಿಕೊಳ್ಳೋದು. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕೊಂಡು ಮಲಿಕೊಂಡ್ರು ಆಯಬೋದು ವಾಯ್ಸ್ ಕೇಳಿಸ್ತು ನನಗೆ. ಅಂದರೆ ಅದು ಎಚ್ಚರ ಆಗೋಷ್ಟು ಅಂದರೆ ನಿದ್ದೆ ಮಾಡ್ತಿದ್ದವನಿಗೆ ಎಚ್ಚರ. ಇಂಡಸ್ಟ್ರಿಯಲ್ ಇಯರ್ಬಡ್ಸ್ ಹಾಕ್ಕೊಂಡು ನಿದ್ದೆ ಮಾಡ್ತಿರೋದು ಎದ್ದಿದ್ದಾನೆ ಅಂದರೆ ಯಾವ ಎಷ್ಟು ಜೋರಾಗಿ ಮಾತಾಡಿಬೇಡ, ಯೋಚನೆ ಮಾಡಿ. ಅಷ್ಟು ಜೋರಾಗಿ ಅರ್ಚಾಡ್ತಾಯಿದ್ರು. 3 ಡೇಸ್ ಸಿನ್ಸ್ 3 ಡೇಸ್ ಹಂಗೆ ಅರ್ಚಾಡ್ತಿದ್ರು. ಇವತ್ತಿಲ್ಲ, ಇವತ್ತು ಯಾರ್ದು ಸೌಂಡ್ ಇಲ್ಲ. ಆ್ಯಕ್ಚುಲಿ ನಾನೇ 4 o'clock ಎದ್ಬಿಟ್ಟಿದ್ದೆ ಇವತ್ತು. ಅಲಾರಾಮ್ ಬಿಟ್ಟಿರೋದೆ 4 ಗಂಟೆಗೆ. ಆದರೂ ಬೆಳಗ್ಗೆ ಯಾರ್ದು ಸೌಂಡ್ ಇಲ್ಲ ಅವತ್ತಲ್ಲಿ. ಬೆಳಗ್ಗೆ ಊಟ ಆದರೆ ಚಿಕ್ಕಮ್ಮ ಅಂತ ಸಿಕ್ಕಾಪಟ್ಟೆ ವೆಹಿಕಲ್ಗಳು ಕಾಣ್ತಾ ಇದೆ ಸುತ್ತಮುತ್ತ. ಇನ್ನೊಂದ್ರಿಗೆ ಗೊತ್ತಾ, ಇವಾಗ ಅಲ್ಲಿ ಪೀಪಲ್ ಊಟ ಕೊಟ್ಟವಲ್ಲ, ಪೀಪಲ್ ಊಟ ಕೊಟ್ಟಿದ್ರಲ್ಲಿ ಬಂದ್ ಮಿಸ್ ಆಯಿತು. ಅಂದರೆ ಸುಮಾರು ಜನಕ್ಕೆಲ್ಲ ಬಂದು ಕೊಟ್ಟರು. ಸೊ ನನಗೆ ಬಂದು ಕೊಡಲಿಲ್ಲ ಒಂದು. ಇನ್ನೊಂದು ಹೇಳಿದ್ರೆ ಈ ಷಡ್ಯುಗ ಟೀ ಸ್ಟಾಲ್ ಅಂತ ಹೋಗುತ್ತಲ್ಲ, ಷಡ್ಯುಗ ಟೀ ಸ್ಟಾಲ್ ಹತ್ರ ಟೀ ಕುಡಿಲಿಲ್ಲ ಅದಕ್ಕಿಂತ ಕೊಡಲಿಲ್ಲ. ನಾನು ಕೇಳೋಕ್ಕೆ ಹೋಗಲಿಲ್ಲ, ಕಾಣಿಸ್ಲಿಲ್ಲ ಅವ್ರು ಯಾರು. ಅಲ್ಲಿ ಸುಮಾರು ಜನ ಇದ್ದರು.
ಸೊ ಕಾಣಿಸ್ಲಿಲ್ಲ. ಇನ್ನೊಂದು ವಿಷುವಲ್ ಕವರ್ ಮಾಡಬೇಕಾಗಿದ್ದೇನಪ್ಪ ಅಂದರೆ ಸಿಟಿ ಕಾರ್ಪೊರೇಷನ್ ಅವ್ರ ಜನ ಇದ್ದಾರಲ್ಲ, ಅವರು ಚಿಕ್ಕ ಚಿಕ್ಕ ಕಪ್ಪಲ್ಲಿ ಟೀ ಕುಡ್ಕೊಂಡು ನಿಂತಿದ್ರು. ಟೀ ಕುಡ್ಕೊಂಡು ನನ್ನ ಕಡೆಗೆ ತಪ್ಪಿಟ್ಟು ಟೀ ಕುಡಿತಾರೆ. ಆ್ಯಕ್ಚುಲಿ ಅದು ಕವರ್ ಮಾಡಬೇಕಿತ್ತು, ನಾನು ಕವರ್ ಮಾಡೋಕ್ಕೆ ಹೋಗಲಿಲ್ಲ. ಅದಾದಮೇಲೆ ಚಿಕ್ಕಪ್ಪ ಇದೆಲ್ಲ ಸಿಕ್ಕಿದ್ದು. ಅದು ಶೆಬ್ಬಿಗ ಸ್ಲಿಪ್ಪರು ಮತ್ತು ಚಿಕ್ಕಮ್ಮ ಆಟೋ ಎಲ್ಲ ಮತ್ತು ಅಭಿಷ್ ಬಾಲಗೋಚಿ ಹುಡುಗ ಕಾಣಿಸ್ಕೊಂಡಿದ್ದು ಎಲ್ಲ ಅದು ಅಲ್ಲಿಂದನೇ ಬಂದಿದ್ದು. ಟಿ ಶರ್ಟಲ್ಲಿ ಬ್ಲೆಸ್ಸಿಡ್ ಅಂತ ಇದೆ. ಬ್ಲೆಸ್ಸಿಡ್ ಕುಡಿಯೋಳಗದೆಲ್ಲ ಭಾಳ ಬೆಚ್ಚಿ ಹೋಗ್ಬಿಟ್ಟಿರೋ ದಾರಿಗೆ ಸಫಾರಿ. ಏನು ಅದು ಆ್ಯಕ್ಚುಲಿ ನಾಳೆಗೆ ತೋರಿಸೋದೇನಕ್ಕೆ ಅಂದರೆ ಯೂನ್ ಬಾಲಗೋಚಿ ರಮೇಶ್ ಬಾಲಗೋಚಿ. ಸೊ ರಮೇಶ್ ಪುಟ್ಸ್ವಾಮಿ ಅವ್ರ ಬಾಲಗೋಚಿ. ಸೊ ಅಗೇನ್ ಪುಟ್ಸ್ವಾಮಿ ಅವ್ರು ಬ್ಲೆಸ್ಡ್ ಅಂತ ತೋರಿಸಿದ್ದೇನಕ್ಕೆ ಅಂದರೆ ಡೆಪ್ಯೂಟಿ ಇವರು ಯಾರೋ ಪುಟ್ಸ್ವಾಮಿ ಮತ್ತು ರಮೇಶ್ಗೆ ಶ್ರುತಾ ಬಳ್ಳಾಳ್ ಸಿಗ್ತಾಳೆ ಅಂತ, ಮತ್ತು ಕುಮುದಳ ಕಂದನಿಗೂ ಶ್ರುತಾ ಬಳ್ಳಾಳ್ ಸಿಗ್ತಾಳೆ ಅಂತ. ಅಗೇನ್ ಐಶ್ವರ್ಯ ಅರ್ಜುನ್ ಕುಮುದಳ ಕಂದನಿಗೆ ಸಿಗ್ತಾಳೆ ಮತ್ತು ಎಲ್ಲ ನನ್ನ ವೈಫ್ಗಳೇ ಅಷ್ಟೇ. ಆ್ಯಕ್ಚುಲಿ ಈವರೆಗೆ ಮೂರು ಜನ ಶೆಡ್ಯೂಲ್ ಮಾಡಿದ್ದಾರೆ. 3 ಜನ ಅವನಿಗೆ ಸಿಗ್ತಾಳೆ ಅಂತ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿರೋದು ಆ್ಯಕ್ಚುಲಿ. ಅದಕ್ಕೋಸ್ಕರ ಟೀ ಸಿಕ್ಕಲಿಲ್ಲ ಅಲ್ಲಿ ಶಿಡ್ಗಮ್ ಟೀ ಸ್ಟಾಲಲ್ಲಿ ಟೀ ಸಿಕ್ಕಲಿಲ್ಲ ನನಗೆ. ಕೇಳಿದ್ದಿದ್ರೆ ಕೊಡ್ತಿದ್ರೋ ಏನೋ ಗೊತ್ತಿಲ್ಲ, ನಾನು ಕೇಳಲಿಲ್ಲ. ಅಲ್ಲಿ ಯಾರು ಕಾಣಲಿಲ್ಲ ಟೀ ಶಾಪ್ ಒಳಗಡೆ ಓನರ್ಗಳು, ಅಂದರೆ ಟೀ ಶಾಪ್ ಅವ್ರು ಯಾರು ಕಾಣಲಿಲ್ಲ. ಒಳಗಡೆ ಇದ್ದರು ಅಂದ್ಕೊಳ್ತೀನಿ. ಇವರು ಜನಗಳು ತಿಳ್ತಾ ಇದ್ರು. HW9965 ಆ್ಯಕ್ಚುಲಿ ಸ್ಕೂಟರ್ ಹೋಗ್ತಾ ಇದೆ ಅಲ್ಲಿ, ಗ್ರೇ ಕಲರು. B9650 ಅದು ಈ ಕಡೆ ಎದುರುಗಡೆಯಿಂದ ಬಂತು. ಶ್ರುತಾ ಬಳ್ಳಾಳ್ ಅಂಗಡಿ ಇದು. ಆಟೋ 2611 K55 ರಾಂಗ್ ವೇ. ಅಲ್ಲೂ ಇದು ನಡ್ಕೊಬತ್ತಿರೋರು ಎಲ್ಲ ಹೇಳಿಯದು ಎಲ್ಲ ಸೊಲ್ಲೈ. ಇವಳು ಅಷ್ಟು ನಡ್ಕೊಬತ್ತಲ್ಲ ಅಲ್ಲೋಡೆ, ಇಲ್ಲೆಲ್ಲ ಗಲೀಜೆಲ್ಲ ಇದೆ. ಅಲ್ಲಿ ನಿಲ್ಲಿಸೋದಕ್ಕೋಸ್ಕರ ಬರೋದು. ಆದರೆ ಅವ್ನು ಬರ್ತಾವ್ದೆ ಅಂತ ಈ ಕಡೆ ಕಾಲಿಟ್ರೆ ಗಲೀಜು ಮೇಲೆ ಕಾಲಿಡ್ಬೇಕಾಗಿರುತ್ತೆ, ಜಾರಿ ಬೀಳೋ ಸಾಧ್ಯತೆ ಎಲ್ಲ ಇರುತ್ತೆ. ಎದ್ದಕ್ಕೆ 10 ಮೀಟ್ರ್ ಗುಟ್ಟಾಟ ಆಡೋದು. ಹೌದು ಅಷ್ಟೇ. ರಾಯಲ್ ಬ್ಲೂ ಜಾಗ ನೋಡಿ, ಫುಲ್ಲು ರೋಡ್ ಎಷ್ಟು ಖಾಲಿ ಇದೆ. ಹಂಗೂ ಇಲ್ಲೇ ಬಂದು ಸಾಯೋದು. ಆರ್ಗನೈಸ್ಡ್ B8590 K09 ಗಾಡಿ ಅದು. HR7401 ಆರ್ಗನೈಸ್ಡ್ ಅದು. ಹೆಡ್ಲೈಟು ಅದು ಆರ್ಗನೈಸ್ಡ್.
ಹುಡುಗಿನ ಆರ್ಗನೈಸ್ಡ್. JF 4462 ಟಚ್ ಮಾಡ್ಕೋದ, ಆಲ್ಮೋಸ್ಟ್ ಟಚ್ ಮಾಡ್ಕೊಳೋದ. ಇವನು ಕೋಣಂಗೆ ಆರ್ಗನೈಸ್ಡ್ ಲೋಡ ಬಳಸೋದಿಲ್ಲಿ ಕೂದಲು ತಳ್ಕೊಳ್ಳೋದಂಗೆ ಮೊಳ್ಸೋದಿಲ್ಲಿ ಹೊಡೆಯೋ ಪ್ರಯತ್ನ ಮಾಡ್ತಾನೆ. ನೋಡ್ರಪ್ಪ, ಆ್ಯಕ್ಚುಲಿ ಫ್ರೇಮಿಂಗಲ್ಲಿ ಬರೋರು ಎಲ್ರದ್ದು ಒಂದೇ ಕಥೆ. ಈಗ ನೋಡಪ್ಪ, JD 6445 ಗೋಡಲ್ ಫಾರ್ಮುಲಾ. ಅಲ್ಲಿ ಬೇರೆ ಕಿಸ್ಕೊಂಡು ಹೋಗ್ತಾರೆ, ಅದೆಲ್ಲ ಸನ್ನೆಲ್ಲ ಮಾಡ್ಕೊಂಡು ಹೋದ. ಕ್ಯಾಮ್ರಾದಲ್ಲಿ ಎಷ್ಟು ಗಂಟೆಗೆ ರೆಕಾರ್ಡ್ ಆಗಿದೆಯೋ ಇದೆಲ್ಲ ಹೊರಡ ಟೀ ಸ್ಟಾಲ್ ಮುಂದೆ ಟೇಟಾಲ್ತಿ ಮಾಡು. ಅದೇ ನಾನು ಮುಂದೆ ಮಾರ್ಕೆಟಿಂಗ್ ಮಾಡ್ಕೊತೀನಿ ಏನೀಗ ಆ ಥರ 14,000 ದೇವಾದೇಶ್ವರ. EH 8925 ಆ್ಯಕ್ಚುಲಿ ಓಲ್ಡ್ ಆ್ಯಕ್ಟಿವ್ ಗಾಡಿ ಹೋಯಿತು. ಅದು ಈ ಕಡೆ ಕ್ರಾಸ್ ಬಂದ HP 9266. ಅವನ ನಾನು ಫಸ್ಟು ಗಾಡಿ ಹೋಯ್ತಲ್ಲ, ಅದು ಈ ಕಡೆ ಫಸ್ಟ್ ಕ್ರಾಸಿಂದ ಬಂದಿದ್ದು. ಮುಂದ್ಗಡೆ ಹೋದ, ಒಂದು ಸ್ಪೀಡಲ್ಲಿ ಬಂದ, ಮುಂದ್ಗಡೆ ಸುಮ್ಮನೆ ಸೀದಾ ಹೋಯ್ತಾ ಇದ್ದ. ಅವನು ಇದು ಟಯರು ನನ್ನ ಕಾಲಿಂದ ಕರೆಕ್ಟಾಗಿ 1 ಇಂಚ್ ಮ್ಯಾಕ್ಸಿಮಮ್ ಅಷ್ಟು ಡಿಸ್ಟೆನ್ಸಲ್ಲಿ ಹೋಯ್ತು. ಕ್ಯಾಮ್ರಾಗೆ ಸಿಕ್ಕಿಲ್ಲ. ಮೇನ್ ಕ್ಯಾಮ್ರಾ ಆ್ಯಕ್ಚುಲಿ ಇದು ಇಡನ್ ಕ್ಯಾಮ್ರಾ ಕೊಡೋಲ್ಲ. ಮೇನ್ ಕ್ಯಾಮ್ರಾ ಆನ್ ಮಾಡಿಕೊಂಡು ರೆಕಾರ್ಡ್ ಮಾಡ್ತಾಯಿದ್ದೀನಿ. ಸೊ ಅದಕ್ಕೂ ಅವ್ನು ಸಿಕ್ಕಿಲ್ಲ, ಕ್ಯಾಮ್ರಾದಲ್ಲಿ ಸಿಕ್ಕಿಲ್ಲ ಅವನು. ಅಂದರೆ ಎಷ್ಟು ಫಾಸ್ಟಾಗಿ ಹೋಗಿರಬೇಕು, ಜಸ್ಟ್ ಇಮ್ಯಾಜಿನ್. ಕುಮಾರ್ ಬಾಲಂಗೋಚಿ ಅವನು. ಅದಕ್ಕೆ KA 7913 ಆ್ಯಕ್ಚುಲಿ ಅದು ವ್ಯಾನಿಟಿ ವ್ಯಾನ್ ಮಾಡ್ಕೋಬೇಕು ಅಂದ್ಕೊಂಡಿದ್ದಾರಲ್ಲ, ಸೊ ಅದಕ್ಕೆ ಆ್ಯಟಿಟ್ಯೂಡ್ ಕ್ರಿಯೇಟ್ ಮಾಡ್ತಿದ್ದಾರೆ. ಹೌದೇ ಇರಬೇಕು ಗುರು. ಅದೇ ಅಲ್ಲೇ ಗ್ರೇ ಕಲರ್ ಹೆಲ್ಮೆಟ್ ಆ ಕಡೆ ಇದ್ದಾರೆ. ಹೋಂಡಾ ಆ್ಯಕ್ಟಿವಾ ಬೀಯಿಂಗ್ ಅಂತೇನ ಎಂಥದ್ದು ಬೀಯಿಂಗ್ ಅಂತ ಹಾಕೊಂಡು ಅವನು. ಸುಫಿಯಾ HL 3609 BE 6452 ಸುಮ್ಮನೆ ಕಿರಿಕ್ ಮಾಡ್ತಾ ಇರೋದು ನಿಲ್ಲಿಸ್ಕೊಂಡು ಅಂದರೆ ರೋಡ್ ಬ್ಲಾಕ್ ಮಾಡಿ. ಮುಂದೆ ಟೈಟಲ್ ಟೀಮ್ ಏನು ಗೊತ್ತಾ, ಇದೆಲ್ಲ ಸ್ಟಾರ್ಟ್ ಆಗೋದು ಎಲ್ಲಿಂದ ಅಂದರೆ ಶ್ರುತ ಬಳ್ಳಾಳ ಅಂಗಡಿ ಇದೆಯಲ್ಲ, ಶ್ರುತ ಬಳ್ಳಾಳ ಅಂಗಡಿಲಿ ಒಬ್ಬರು ಸಾಬ್ರು ಇದ್ದಾನಲ್ಲ ಮುಸ್ಲಿಮ್, ಅವನು ಅದೇ ನನ್ನ ಅಂಗಡಿಯಿಂದ ಓಡಿಸ್ತಾ ಅಂತ ಹೇಳಿದ್ನಲ್ಲ ನಾನು. ಸೊ ಅವನು ಅಂಗಡಿ ಮುಂದೆ ಕೈ ಕಟ್ಕೊಂಡು ಒಳ್ಳೆ ಏನು ಸೆಕ್ಯೂರಿಟಿ ಗಾರ್ಡ್ ನಿಂತ್ಕೊತಾನಲ್ಲ, ಆ ರೇಂಜಿಗೆ ನಿಂತ್ಕೊಂಡಿದ್ದ. ಆ್ಯಕ್ಚುಲಿ ಅದು ವೀಡಿಯೋ ಕವರ್ ಮಾಡಿಲ್ಲ ನಾನು, ಬಂದೆ ಹಂಗೇನೆ. ಸೊ ಅದಕ್ಕೆ ಅಲ್ಲಿಂದ ಮುಂದಕ್ಕೆಲ್ಲ ಮುಂದೆ ಎಲ್ಲ ಹೋಗ್ತಾ ಇರೋದು. ಮುಂದೆ ಟೈಟಲ್ ಟೀಮ್ ಇಂಪ್ಲಿಮೆಂಟೇಷನ್ ಮಾಡ್ಕೊಂಡು ಹೋಗ್ತಾ ಇದ್ದಾರೆ. ಮೈಸೂರು ಯೂನಿಟ್ ಯಾರು ಬೇಡ, ಇನ್ಸ್ಟಿಟ್ಯೂಟ್ ಶ್ರುತ ಬಳ್ಳಾಳ ಅಂತ ಶಿಶ್ವರ ಬಂಡೆಲ್ಲ ಅಪ್ಲೋಡ್ ಮಾಡಿದ್ದೆ, ಅದಕ್ಕೆ ಕ್ರಿಯೇಟ್ ಮಾಡ್ತಿರೋದಿದೆಲ್ಲ. ಓಕೆ, ಆ್ಯಕ್ಚುಲಿ ನೆನ್ನೆ ಅದೇ ಭೀಮಾ ಜ್ಯುವೆಲರೀಸ್ದು ಸ್ಟೋರಿ ಅಪ್ಲೋಡ್ ಮಾಡಿದ್ದೆ. ಸೊ ಅದಕ್ಕೆ ರಿಲೇಟೆಡ್ ಈಗ ಅಲ್ಲಿಗೆ ಹೋಗ್ತಾ ಇರೋದು ಊಟಕ್ಕೆ, ಅದಕ್ಕೆ ಅವರು ಆಟಿಟ್ಯೂಡ್ ಕ್ರಿಯೇಟ್ ಮಾಡ್ತಾ ಇರೋದು. ಅರ್ಜುನ ಇರಬೇಕದು, ಆನೆ ಆಟೋ ಆಡಕ್ಕೆ ಹಾಕಿರೋದು. JJ 1715 ಪಕ್ಕ ಹೋದ, ಅದಿರಲಿ. ನಾನು ಆ್ಯಕ್ಚುಲಿ ಕ್ಯಾಮ್ರಾ ಆನ್ ಮಾಡಿದ್ದು ಇದಕ್ಕೋಸ್ಕರ, ಬೇರೆ ಅವ್ನು ಇನ್ಯಾರೋ ಸಿಗ್ದ. JY 3860 ಇಬ್ಬರು ಆ್ಯಕ್ಚುಲಿ ಅಲ್ಲಿ ಮುಂದೆ ಹೋಗಿದ್ದ ಗಾಡಿ. ಇದು ಎರಡು ಸುರೇಶ್ ಬಾಲಂಗೋಚಿಗಳು. ಆ್ಯಕ್ಚುಲಿ ಈ ವ್ಯಕ್ತಿ 3ನೇ ಸರಿಂದ 4ನೇ ಸರಿಂದ ನನಗೆ ಸಿಗ್ತಾ ಇರೋದು. ಅದು ನಾರಾಯಣ ಶಾಸ್ತ್ರಿ ರೋಡಲ್ಲೇ ಸಿಗ್ತಾ ಇರೋದು, ಇದೇ ರೋಡು. ನಾನು NS ರೋಡಲ್ಲೇ ಹೋಗ್ತಾ ಇರೋದು. ಸೊ ಇದೇ ರೋಡಲ್ಲಿ ಈಗ ಆಲ್ರೆಡಿ 3ನೇ ಸರಿ 4ನೇ ಸಿಗ್ತಿರೋದು. ಮುಂದೆ ಹೆಂಗೆ ನಿಂತ್ಕೊಂಡಿದ್ದಾರೆ ಹಂಗೆ ಮಧ್ಯೆ ಬರ್ತಾನೆ, ಗಾಡಿ ಓಡಿಸ್ತಾನೆ, ಅಷ್ಟು ದೂರ ನಿಂತ್ಕೊಳ್ತಾನೆ. ಸ್ವಲ್ಪ ದೂರ ಮುಂದೆ ಬರ್ತಾನೆ, ಗಾಡಿ ನಿಂತ್ಕೊಂಡು ಮೊಬೈಲ್ ನೋಡ್ತಾನೆ ನಿಂತ್ಕೊಳ್ತಾನೆ. ಸೇಮ್ ಹಂಗೆ ಸುಮಾರು ಸರಿ ನಿಂತ್ಕೊಂಡಿದ್ದಾನೆ. ಏನೋ ಡಿಸಾರ್ಡ್ ಆಫ್ ಫಾರ್ಮುಲಾ ಟೀ ಕುಡಿತಾ ಇರೋದು ಆ್ಯಕ್ಚುಲಿ. ಅವನು ಟಿ ಷಡ್ಮುಗಮ್ ಬಹುಶಃ ಅಲ್ಲಿ ಇದು ಊಟಕ್ಕೆ ಹೋಗ್ತಾ ಇದ್ದೀನಲ್ಲ, 50% ಊಟ ಹಾಕ್ತಾರೆ, ಅದೇ ಇಲ್ಲಿ ತೋರಿಸ್ತಾ ಇರೋದು ಆ್ಯಕ್ಚುಲಿ.
HY794 ರಾಂಗ್ ವೇ ಹುಡುಗಿ ಆರ್ಗನೈಸ್ಡ್ ಅವಳು. ಇಲ್ಲ ಆ ಕಡೆಗೆ ಹೋಗ್ಬಿಟ್ಟು ಇದು EY8776 K11 ಅದು ಇವ್ರದ್ದು ಅದು ಕುಮದಳ ಕಂದನ ಬಾಲಂಗುಚ್ಚಿಗಳು. ಹೆವಿ ಸ್ಮೋಕ್. KSRTC ಬಸ್ ಯಾವುದೂ ಗೊತ್ತಿಲ್ಲ. 10W8904 ಒಡೆಯರ್ಸ್ 10W. ಹೆವಿ ಸ್ಮೋಕ್ ಉದ್ದಕ್ಕೆ ಬಿಟ್ಕೊಂಡು ಹೋಗ್ತಾ ಇತ್ತಾ. ಹೆವಿ ಅಂದರೆ ಹೆವಿ ಸ್ಮೋಕ್ ಇದೆ. ಗಾಡಿ ನಂಬರ್ ನೋಡ್ಕೋಬೇಕಾಗಿತ್ತು. ಅದು ಸಿಟಿ ಬಸ್ಸು. ಟೈಮ್ ಗೊತ್ತಾಗುತ್ತಲ್ಲ ಬಿಡಿ ಈ ಟೈಮಿಂಗಲ್ಲಿ. ಈಗ ಟೈಮ್ ಎಷ್ಟು ಗೊತ್ತಾ? ಕರೆಕ್ಟಾಗಿ 12 ಗಂಟೆ 5 ನಿಮಿಷ. ಸೊ ಈ ಟೈಮಿಂಗಲ್ಲಿ EJ3947 K09 ಗಾಡಿ ಅದು. ಎಲ್ಲಿ ಬಂದ ನೋಡಿ ಅವನು ರಾಂಗ್ ವೇದಲ್ಲಿ ಬಂದಿರೋದು ಹೊಡ್ಕೊ ಕುತ್ಕೊಂಡು ಹೋಗೋಕ್ಕೋಸ್ಕರ. ಪ್ರಕಾಶ್ ಟೈಡಲ್ ಟೀಮ್ ಅದು. ಇದು ಬ್ಯಾಗ್ ಇಡ್ತಾನಲ್ಲ ಪ್ರಕಾಶ್, ಅದು ಸಾರಿ ಅದು ಹೇಳೋದು ಲಕ್ಷ್ಮೀ ವೆಂಕಟೇಶ್ವರ. ಅವನು ಮಹಾಲಕ್ಷ್ಮಿ ಸ್ವೀಟ್ಸ್ದೇ ಬ್ಯಾಗ್ ಇಟ್ಕೊಂಡಿರೋದು. ಮಹಾಲಕ್ಷ್ಮಿ ಸ್ವೀಟ್ಸ್ ಬ್ಯಾಗ್ ಇಟ್ಕೊಂಡಿದ್ದಾನೆ. ಅದು ಪ್ರಕಾಶ್ ಟೈಡಲ್ ಟೀಮ್ ಅದು. JN1141 ಷಣ್ಮುಗಂ ಬಾಲಗೋಚಿ ಸ್ಕೂಟರ್. 2099 K09A 2099 7411 K55. ನಾಟಕ ಏನು ಅಂದರೆ ಇವನು ತಂದು ಇಲ್ಲಿ ನಿಲ್ಲಿಸ್ಕೊಳ್ತಾರೆ. ರಾಂಗ್ ವೇನಲ್ಲಿ ನಿಲ್ಲಿಸ್ಕೊಂಡವನು ಇವನು. ಸೊ ಈಗ ಹುಡುಗಿ ಹೋದ್ಲಲ್ಲ, ಸೊ ಆ ಥರ ಅವ್ನು ಇನ್ನೊಂದು ಆಟೋದನ್ನು ಹೋದ. ಮಧ್ಯ ನಾನು ಸಿಗಾಡ್ಸ್ಕೊಳ್ಳೋ ಪ್ಲ್ಯಾನ್ ಅದು. ಬೇಕಂತ ನಿಲ್ಲಿಸ್ಕೊಂಡಿರೋದು ಅದು. ಇಬ್ಬರು ಆರ್ಗನೈಸ್ಡ್. ಸಾಲಿಡ್ 55N1505 ಸಾಲಿಡ್. ಅದೇ ಇಂಟರ್ನೆಟ್ ಹೊಡ್ಬಿಟ್ಟಿದ್ದೀವಿ ಅಂತ ಏನೋ ಡಬಾಕ್ತೀವಿ ಅಂತ ಆ್ಯಕ್ಚುಲಿ. ಹೋಟೆಲ್ ಅವರು ನಾನು ಇಲ್ಲಿ ಬರೋದು ನಿಲ್ಲಿಸಬೇಕು, ಅದಕ್ಕೆ ಏನೇನೋ ಮಾಡ್ತಾಯಿದ್ದಾರೆ. ಮತ್ತು ಇನ್ನೊಂದು ಏನಂದರೆ ಅಲ್ಲಿ ಈ ಹಿಂದೆ ಷಣ್ಮುಗಮ್ ರೀತಿ ಇರೋನು ಆಟೋ ನಿಲ್ಸಿರೋದು. ಹಂಗೆ ಷಣ್ಮುಗಮ್ ಅಂಗಡಿ ಆ್ಯಕ್ಚುಲಿ ಬರೋಲ್ಲ ಅಂತ ಅಂದ್ಕೊಂಡಿದ್ರು ಏಲಿಯನ್ಸ್ಗಳು. ಇಲ್ಲ ಇನ್ನೂ ಜಾಸ್ತಿ ಇದೆಲ್ಲ ಇದು ಮಾಡ್ತಾಯಿದ್ರು, ಜನನ ಅಪಾಯಿಂಟ್ ಮಾಡ್ತಾಯಿದ್ರು. ದಿಢೀರ್ ಅಂತ ಬಂದಲ್ಲ, ಹೀಗಾಗಿ ಬಿಟ್ಟಿದ್ದಾರೆ. ಇನ್ನೊಂದೇನೆಂದರೆ ಇದೆ ಕೂಡ ಇರೋದೇನೆಂದರೆ ಏನೋ ಹೇಳ್ತಾರೆ. ಷಣ್ಮುಗಮ್ ಥರದವನು ಒಂದು ಹುಡುಗ ಒಬ್ಬ ವ್ಯಕ್ತಿ ಹೋದ ಅಂತ ಹೇಳಲಿಲ್ವ ನಾನು ಗಾಡೀಲಿ. ಸೊ ಅವನು ಭರತ್ ಅಂತ ಯಾವುದೋ ಒಂದು ಮೆಕ್ಯಾನಿಕ್ ಶಾಪ್ ಹತ್ರ ಗಾಡಿ ರಿಪೇರಿ ಮಾಡಿಸ್ತಾ ಇದ್ದ. ಗಾಡಿ ರಿಪೇರಿ ಭರತ್ ಹತ್ರ. A6384 ಏನೋ K09. ಮುಂಚೆ ನನಗೆ ನಂಬರ್ ಹೇಳಿದೆ, ರೆಕಾರ್ಡ್ ಆಗಿದೆ ಏನೋ ಗೊತ್ತಿಲ್ಲ. ಅಲ್ಲಿ ಇಲ್ಲೊಬ್ಬ ತಾತ ಕೂತಿದ್ದೀರಲ್ಲ, ಅವನೆಂಥ ಮಿಲ್ಟ್ರಿ ಗುಟ್ ನನ್ನ ಮಗ ಆದರೆ ಅವ್ನು ಸಾಬನ್ನ ಕೂತ್ಕೊಂಡು ತೋರಿಸ್ತಾ ಇದ್ದ. ಕೆಳಗೆ ಕೂತ್ಕೊಂಡು ದೊಡ್ಡದು ಚಡ್ಡಿ ಹಾಕ್ಕೊಂಬಿಟ್ಟು ಸಾಬನ್ನು ತೋರಿಸ್ತಾ ಇದ್ದ. ಸೊಳವಾಗ ಅಲ್ಲಿ ಕ್ಯಾಮ್ರಾ ತಗೊಂಡು ಚಿತ್ಕೊಬೋದ ರೆಕಾರ್ಡ್ ಮಾಡ್ತಾವನೆ ಅಂತ ಒಂದು ಚಕ್ಕದ ಸರಿಯಾಗಿ ಕೂತ್ಕೊಬಿಡ್ತಾನೆ. ಮಿಲ್ಟ್ರಿ ಗುಡ್ಸ್ ಒಳಗೆ ಬಿಟ್ಟಿದ್ದೆ ಬಿಳಿ ಪಂಚ ಪೂಜೆ ಮತ್ತು ತಾತಾಪನ ಬಾಲಂಗೋಚಿ ಇದ್ರ ಹತ್ರ ಲಕ್ಷ್ಮೀ ಮತ್ತು ಭೀಮಾಪುರ ಪ್ರಪೋಸಲ್ ಒಪ್ಕೊಳ್ಳಿಲ್ವಲ್ಲ, ಹೀಗಾಗಿ ಸ್ವಲ್ಪ ಎಡವಟ್ಟುಗಳು ಜಾಸ್ತಿ ಇತ್ತು. ಅದರಲ್ಲಿ ಇದು ನೆಟ್ವರ್ಕ್ ಅಂತ ಇದೆ. ಟೋಪಿ ಬೆಲೆ ನೆಟ್ವರ್ಕ್ ಅಂತ ಇದೆ.
ಸೌಂಡ್ ಮಾಡ್ತಾ ಇದ್ನಲ್ಲ ಹರೆ ಸುಮದ್ರ ಹಾಕಿ ಅಂತ. ಅದು ನೋಡೋದಕ್ಕೆ ಕುಮಾರಸ್ವಾಮಿ ಮಗ ಅಂತ ಇದ್ದಾರೆ. ಕುಮಾರಸ್ವಾಮಿ ಮಗ ಅಂದರೆ ನಿಖಿಲ್ ಕುಮಾರಸ್ವಾಮಿ ಇದ್ದಾನಲ್ಲ, ಯಶವಂತ್ ಗಾಡಿ A691 ಕರ್ಮ ರಿಟರ್ನ್ಸ್ ಅಂತ ಇರಲಿ, ಅದು ಆ ಕಡೆ ಇರಲಿ. ಅದು ಸೊ ನೀವು ಏನಪ್ಪ ರೈಸ್ ಇರೋರು ಮಾತ್ರ ಹಾಕೋ ಅಂದಲ್ಲ. ಸೊ ಅದು ಕುಮಾರಸ್ವಾಮಿ ಮಗನ ಥರ ಇದ್ದು. ಸೊ ಇನ್ನೊಂದು ಇವತ್ತು ಹೊಟ್ಟೆ ತುಂಬ ಊಟ ಮಾಡಿದೆ. ಇನ್ನೂ ಒಂದು ರೌಂಡ್ ಬೇಕಾದ್ರೆ ಹೋಗ್ತಿದ್ದೆ. ಹೊಟ್ಟೆ ಸ್ವಲ್ಪ ಖಾಲಿ ಇತ್ತು, ಇನ್ನೂ ಒಂದು ರೌಂಡ್ ಊಟ ಮಾಡಬಲ್ಲೆ. ಸೊ ಆದರೆ ಇನ್ನೊಂದು ರೌಂಡ್ ಹೋಗೋಷ್ಟೊಳಗೆ ಅಲ್ಲಿ ರೈಸ್ ಮುಗಿದಾಯಿತು. ರೈಸ್ ಥರ ಲೇಟ್ ಆಯಿತು, ಈಗ ಬಂದುಬಿಟ್ಟೆ. ಸೊ ಫಸ್ಟ್ ರೌಂಡಲ್ಲಿ ಏನಾಯಿತು ಅಂದರೆ ರೈಸ್ ಬಾತ್ ಕೊಟ್ಟರು, ತಂಗಳ ರೈಸ್ ಬಾತು. ಅದು ಯಾವುದು ಅಂತ ಗೊತ್ತಿಲ್ಲ. ಬೆಳಿಗ್ಗೆ ಎದುರಿರ್ಬೋದು, ಬೆಳಿಗ್ಗೆನೂ ಊಟ ಬಡಿಸ್ತಾರೇನೋ ಐಡಿಯಾ ಇಲ್ಲ. ಕೊಡಲ್ಲ ಅಂತ ಒಂದು ಮಧ್ಯಾಹ್ನದ ಮಾತ್ರ ಕೊಡೋದು ಅಂತ ನನಗೆ ಹೇಳಿರೋ ಪ್ರಕಾರ ಮಧ್ಯಾಹ್ನ ಮಾತ್ರ ಕೊಡೋದು ಅಂತ ಹೇಳಿದ್ರು. ಬಟ್ ಇವಾಗ ತಂಗಳು ರೈಸ್ ಬಾತ್ ಹಾಕಿದ್ದು ನೋಡಿದ್ರೆ ಅದು ಬಹುಶಃ ನೆನ್ನೆದಾಗಿರೋಕ್ಕೆ ಸಾಧ್ಯ ಇಲ್ಲ, ಎಳ್ಸೋಗಿರುತ್ತೆ ಅಷ್ಟೊಳಗಾಗಿದೆ. ಅಥವಾ ಅವರು ಫ್ರಿಡ್ಜರಲ್ಲೇನಾದ್ರು ಇಟ್ಟು ಬೆಳಿಗ್ಗೆ ಬಿಸಿ ಮಾಡಿದ್ರು, ಏನೋ ಗೊತ್ತಿಲ್ಲ. ಒಟ್ಟಲ್ಲಿ ತಂಗಳದು ಇದು ಹಾಕಿದ್ರು, ಏನೋ ರೈಸ್ ಬಾತ್ ಹಾಕಿದ್ರು. ಸೆಕೆಂಡ್ ರೌಂಡು ಅನ್ನ ಸಾಂಬಾರು, ಥರ್ಡ್ ರೌಂಡ್ ಮಜ್ಜಿಗೆನ. ಸೆಕೆಂಡ್ ರೌಂಡಲ್ಲಿ ಫಸ್ಟ್ ರೌಂಡಲ್ಲಿ ತಂಗಳು ರೈಸ್ ಬಾತ್ ಹಾಕಿದ್ರು. ಸೆಕೆಂಡ್ ರೌಂಡಲ್ಲಿ ಬರೀ ಸಾಂಬಾರಿತ್ತು. ಒಂದೇ ಒಂದು ಸಣ್ಣ ಕಾಳು ತರಕಾರಿ ಕೂಡ ಬಿದ್ದಿರಲಿಲ್ಲ. ಸೊ ನಾನು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳಿಲ್ಲ. ಹೇಳ್ತಿರೋದೇನಕ್ಕೆ ಅಂದರೆ ನಾನು ಮಜ್ಜಿಗೆ ಎಲ್ಲ ಊಟ ಮಾಡಾದಮೇಲೆ ತಟ್ಟೆ ತೊಳೆಯೋಕೆ ಹೋಗ್ತೀನಲ್ಲ, ಆವಾಗ ಇದನ್ನು ತಟ್ಟೆ ತುಂಬ ತರಕಾರಿ ಹಾಕ್ಕೊಂಡು ನನಗೆ ಮುಂದೆ ತೋರಿಸ್ಕೊಂಡು ಹೋಗ್ತಾರೆ ಜನಗಳು, ಒಂದಷ್ಟು ಜನ ಬೇಕಂತ ತಟ್ಟೆ ತೊಗೊಂಬಂದು ತೋರಿಸ್ತಾ ಇದ್ದೀವಿ ಅಂದರೆ ತರಕಾರಿ ಇತ್ತು ನಿನಗೆ ಹಾಕಿಲ್ಲ ಅಂತ. ಸೊ ಆ ಹುಡುಗನೂ ಅಷ್ಟೇ, ನಾನು ವೀಡಿಯೋ ರೆಕಾರ್ಡ್ ಮಾಡ್ತೀನಿ ಅಂತ ಗೊತ್ತಾಗಲಿ, ನಾನು ಆ್ಯಕ್ಚುಲಿ ಆ ಹುಡುಗದೇ ಹುಡುಕ್ತಾ ಇದೆ ಫ್ರೇಮಿಂಗ್ ಮಾಡೋಣ ಅಂತ, ಅವ್ನು ಕಾಣಲಿಲ್ಲ ನನ್ನ ಕಣ್ಣಿಗೆ. ಸೊ ವಾಟ್ ಎವರ್ ವೀಡಿಯೋ ಸ್ಟಾರ್ಟ್ ಮಾಡಬೇಕಿತ್ತಲ್ಲ, ಆನ್ ಮಾಡಿಕೊಂಡೆ. ಅದ್ರೊಳಗೆ ಅವನೈತೆ ರೈಸ್ ಇರೋರು ಮಾತ್ರ ವೈಟ್ ಹಾಕಿ ಇದಾಕಿ ಮೊಸರಾಕಿ ಮಜ್ಜಿಗೆ ಹಾಕಿ ಅಂದ್ಕೊಂಡು ಮಾತಾಡಿ ಗುರುತಿಸ್ಕೊಂಡೆ. ಆ್ಯಕ್ಚುಲಿ ಅವ್ನು ಕುಮಾರಸ್ವಾಮಿ ಮಗ ನಿಖಿಲ್ ಕುಮಾರಸ್ವಾಮಿ ಥರನೇ ಇದ್ದಾನೆ. ಹೌದಾ ಕತೆ ಇದು. ದೇವೇಗೌಡ ಫ್ಯಾಮಿಲಿಯವ್ರದ್ದು ಹೆವಿ ದೊಡ್ಡ ಹಗರಣಗಳಿರೋಂಗಿದೆ, ನೋಡಬೇಕು. ಇವರು ನನಗೆ ಈ ರೇಂಜಲ್ಲಿ ಕಾಟ ಕೊಡ್ತಾರೆ ಅಂದರೆ ಮಾಮೂಲಿ ಜನಕ್ಕೆ ಇನ್ಯಾವ ರೇಂಜಲ್ಲಿ ಕಾಟ ಕೊಟ್ಟಿರ್ಬೇಡ ಇವ್ರುಗಳು. ವರ್ಕೌಟ್ ಮಾಡಬೇಕು. ನಾನು ಈಸಿಯಾಗಿ ಒಪ್ಕೊಂಡ್ಬಿಟ್ಟಿದ್ದೆ, ವರ್ಕೌಟ್ ಮಾಡ್ಬಿಟ್ಟು ತೊಗೋಬೇಕು. ಗಾಡಿ ಮೇಲೆ ತುಳಸಿ ಅಂತಿದೆ, HE520. ಅದು ಪಿಕ್ಚರ್ ಒಬ್ಬ ಆ ಗಾಡಿ ಅದು ಇದೆಯಲ್ಲ, ಇಲ್ಲಿ ನಿಂತ್ಕೊಂಡಿತ್ತು. ಓಮಿನಿ ಇದೆಯಲ್ಲ, ಓಮಿನಿ ಮುಂಭಾಗ ನಿಂತಿತ್ತು. ಅದನ್ನು ಫ್ರೇಮ್ ಮಾಡೋಕ್ಕೆ ಅಂತಲೇ ತೆಗೆದಿದ್ದೆ ಆ್ಯಕ್ಚುಲಿ ಕ್ಯಾಮ್ರಾ. ಆ ಗಾಡಿ ಮೇಲೆ ತುಳಸಿ ಅಂತ ಇತ್ತು. ಯಾವ ರೇಂಜಲ್ಲಿ ಹೊಗೆ ಬಿಟ್ಕೊಂಡೋದ ಅಂತ ಹೇಳೋ ಅವಶ್ಯಕತೆ ಇಲ್ಲ. ಗಾಡಿ ನಂಬರ್ ಕಾಣಲೇ ಇಲ್ಲ ನನಗೆ, ಅಷ್ಟೊಂದು ಹೊಗೆ. ಸಿಕ್ಕಾಬಡೆ ಆಗೋಗಿದೆ ಡಸ್ಟ್ ಮತ್ತು ಹೊಗೆ. ಯಪ್ಪ ಎಷ್ಟಾಗಿದೆ ಅಂದರೆ ನನಗೆ ಇದೆಲ್ಲ ನೆಗಡಿ ಎಲ್ಲ ಸ್ಟಾರ್ಟ್ ಆಗೋಗಿದೆ, ಕೆಮ್ಮು ನೆಗಡಿ ಎಲ್ಲ ಸ್ಟಾರ್ಟ್ ಆಗಿದೆ. ಆ ರೇಂಜಲ್ಲಿ ಹೊಗೆ ಬರ್ತಾಯಿದೆ ಆ್ಯಕ್ಚುಲಿ, ಹೊಗೆ ಮತ್ತು ಧೂಳು 2 ಡೇಸಿಂದ. ಆರ್ಗನೈಸ್ಡ್ HL1372 ಅದು JZ2055 JZ2055 ಆಟೋ 7213B KA09B 7213. ಹುಡುಗ ಏನು ಮಾಡ್ತಿದೆ ಅಂದರೆ HQ5873. ಹುಡುಗ ಏನು ಮಾಡ್ತದೆ ಅಂದರೆ ಎಳ್ನೀರು ಅಂಗಡಿಯವನು ಎಳ್ನೀರು ತೆಗೆದು ಆ ಕಡೆ ಬಿಸಾಕ್ತಾನೆ. ಅದೇ ಕುಡಿದ್ಬಿಟ್ಟು ಎಸ್ಬಿಡ್ತೀವಿ ಅಂತ ತೆಗೆದುಬಿಟ್ಟು ಹಾಕಿದ್ರಲ್ಲ ಅಲ್ಲಿ, ಅದಕ್ಕಿರಲ್ಲ ಹೇಳೋದು. ED6706 ED ನಂಬರ್ 54. ಮತ್ತು ಯಾವುದೋ ಇದ್ರ ಡಿಪಾರ್ಟ್ಮೆಂಟ್ ಇದೆಯಲ್ಲ ಅದರ ರಿಲೇಟೆಡ್. ಅದು ಏನೋ ಬ್ರೋಕ್ಲೈನ್ ಏನೋ ಹಾಕ್ಕೊಂಡವ್ರೆ. ರಾಯಲ್ ಎನ್ಫೀಲ್ಡ್ ಹಾಕೋ ಗೊತ್ತಿಲ್ವಲ್ಲ, ರಾಯಲ್ ಎನ್ಫೀಲ್ಡ್ ಕಾಣಿಸ್ಕೊಳ್ತು. ಅಲ್ಲಿ ಇದು ಮಹಾಲಕ್ಷ್ಮಿ ಸ್ವೀಟ್ಸ್ ಮುಂದೆ ರಾಯಲ್ ಎನ್ಫೀಲ್ಡ್ ಕಾಣಿಸ್ಕೊಳ್ತು. ಅದು ಗಾನ್ ಕ್ಲಾಸಿಕ್ ಅಂತ ಒಂದು ಮಾಡಲ್ ಬಿಟ್ಟಿದ್ದಾರಲ್ಲ, ಹ್ಯಾಂಡ್ಲ್ ಬಾರ್ ತುಂಬ ಉದ್ದುದ ಎತ್ತತ್ರಕ್ಕೆ ಮಾಡಿ. ಸೊ ಅದನ್ನು ತೋರಿಸಿದ್ರು, ಯಾಕೆ ಅಂತ ಗೊತ್ತಿಲ್ಲ. ಮಂಜುನಾಥ್ ಗಾಡಿ ವಾಲಂಗಚಿ ಕಿಯಾ ಮುಂದೆ ಹೋಗ್ತಾ ಇರೋದು.
ಹೋಮ್ ಗಾರ್ಡ್ ಅಲ್ಲಿತ್ತಿರೋದು ಪೊಲೀಸ್. ಅಲ್ಲಿ ಬರ್ತಿರೋರು ಮ್ಯಾಕ್ಸ್ ಬಜಾಡ ಬಾಲಗೋಚಿಗಳು. ಇದು ಹೋಮ್ ಗಾರ್ಡ್, ಇದು ಮ್ಯಾಕ್ಸ್ ಬಜಾಡ ಬಾಲಗೋಚಿಗಳು. ಇವಾಗ ಯಾರೋ ಗೊತ್ತಿಲ್ಲ ಎಲ್ಲ ಹುಡುಗಗಳು ತಮ್ಮ ಸೊಪ್ಪು ತೋರಿಸ್ತಾಳೆ ಬೆಡ್ ಪೊಲೀಸ್. ಅದು ಬೆಟ್ಟ ತಮ್ಮ ಸೊಪ್ಪು ತೋರಿಸ್ತಾಳೆ ಅವಳು. ಓದಲಿಲ್ಲ ಅವಳು. ಬೆಳಕು ಕತ್ಲಾಯ್ತು, ರೆಕಾರ್ಡ್ ಆಗಿದೆ ಏನೋ ಐಡಿಯಾ ಇಲ್ಲ. ರೆಕಾರ್ಡ್ ಆಗಿರುತ್ತೆ ಶೋರ್, ಫೋಕಸ್ ಆಗಿರುತ್ತೆ ಏನೋ ಗೊತ್ತಿಲ್ಲ. ಬಟ್